ಹಾಯ್ ಸ್ನೇಹಿತರೆ, ಬನ್ನಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ತರ್ಪಣ ಬಿಡೋದು ದೊಡ್ಡವರಿಗೆ ಯಾವ ಥರ ತರ್ಪಣ ಬಿಡೋದು ಅನ್ನೋದು ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಮನೇಲಿ ಎಂಥ ಸಮಸ್ಯೆ ಇದ್ರೂ ಪರಿಹಾರ ಅಂತ ಜಾಗ ಇದು. ಮಕ್ಕಳಾಗ್ದಿದ್ದವ್ರಿಗೆ, ಮನೇಲಿ ಮದುವೆ ಆಗದಿರೋ ಹುಡುಗರುಗಳಿಗೆ, ಮನೇಲಿ ತುಂಬ ಕಷ್ಟ ಏನೇನೋ ಪ್ರಾಬ್ಲಮ್ಗಳಿರುತ್ತಲ್ಲ, ಇದನ್ನು ಪರಿಹಾರ ಮಾಡೋ ಜಾಗ. ದೊಡ್ಡವ್ರಿಗೆ ಅಲ್ಲಿ ತರ್ಪಣ ಬಿಡೋದು, ಏನೇ ಹಳೇದು ಏನಾದರೂ ಇರುತ್ತಲ್ಲ, ದೋಷ ಪಾಶ ಎಲ್ಲ ಅದೆಲ್ಲ ಸರಿ ಹೋಗುತ್ತೆ. ಇಲ್ಲಿ ಬನ್ನಿ, ಶ್ರೀರಂಗಪಟ್ಟಣದಲ್ಲಿ ನದಿ ತೀರದಲ್ಲಿ ಈ ತರ್ಪಣ ಬಿಡೋದು ತುಂಬ ಚೆನ್ನಾಗಿದೆ. ಪವಿತ್ರವಾದ ಸ್ಥಳ ಇದು. ಶ್ರೀರಂಗಪಟ್ಟಣ ಶ್ರೀರಂಗನಾಥ ಇರೋ ಜಾಗದಲ್ಲಿ ಕಾವೇರಮ್ಮ ಹರಿಕೊಂಡು ಹೋಗೋ ಜಾಗ ಇದು. ನದಿ ತೀರದಲ್ಲಿ ಒಂದೊಂದು ಬೋಗಿ ಇದೆ. ಬೋಗಿಯಲ್ಲಿ ಮೊದಲೇ ನಾವು ಬುಕ್ ಮಾಡ್ಕೊಂಡು ಹೋಗಿದ್ರಿ. ಅಲ್ಲಿ ಬೋಗಿಯಲ್ಲಿ ಒಂದೊಂದು ಒಬ್ಬೊಬ್ಬರಿಗೆ ತರ್ಪಣ ಬಿಡೋ ಕಾರ್ಯಗಳು ಮಾಡ್ತಾ ಇರ್ತಾರೆ. ನಾವು ಒಂದು ಬೋಗಿಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ನಾವು ಮಾಡಿದ್ರಿ ಇವತ್ತು ತರ್ಪಣ ಬಿಡೋ ಕಾರ್ಯನ. ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ಅಲ್ಲಿ ಪುರೋಹಿತರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಬನ್ನಿ, ಮಾಡಿಸಿ, ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯವರೆಲ್ಲ ಹೋಗಿ ಪೂಜೆನ ಮಾಡಿಸಿದ್ರಿ. ಮಾಡಾದ್ಮೇಲೆ ಅಲ್ಲಿ ಅವರು ಫಸ್ಟೇ ನಾವು ಬುಕ್ ಮಾಡಿ ಇದು ದಿನ ಅಂತ ಹೇಳಿದ್ರೆ ಆ ಡೇಟ್ ಪ್ರಕಾರ ಆ ಪೂಜೆನ ಮಾಡಿಕೊಡ್ತಾರೆ. ಆ ಪೂಜೆ ಎಲ್ಲ ಆಯಿತು ಅಂದರೆ ಇನ್ನೂ ಇತ್ತು ಪೂಜೆ, ಅರ್ಧ ಪೂಜೆ ಇತ್ತು. ನಾವು ತರ್ಪಣ ಬಿಡೋ ಇದು ಸ್ಥಳ ನೀರಲ್ಲಿ ತರ್ಪಣ ಬಿಡಬೇಕಾಯಿತು. ಇದು ಪಿಂಡ ಪ್ರದಾನ ಮಾಡಬೇಕಾಯಿತು. ಎಷ್ಟೋ ಜನ ನೋಡಿ, ಎಷ್ಟು ಜನ ಪಿಂಡ ಪ್ರದಾನ ಮಾಡಿದ್ದಾರೆ. ಎಷ್ಟೋ ಜನ ಎಲ್ಲ ಮಾಡಿ ಅಲ್ಲಿ ನಮ್ಮ ಮನೆಯವರು ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಪುರೋಹಿತರು ಕರ್ಕೊಂಡೋಗಿ ಅಲ್ಲಿ ಕಾಯಿ ಕಟ್ಟಿ ಪಿಂಡ ಪ್ರದಾನ ಮಾಡಿ ಚೆನ್ನಾಗಿ ಪೂಜೆ ಮಾಡಿದ್ರು. 3 ಸರಿ ಮುಳುಗಿ ಎದ್ದು ಮತ್ತೆ ಪೂಜೆಗೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಕಾವೇರಮ್ಮ ಹರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಎಷ್ಟು ವಿಶಾಲವಾಗಿ, ಎಷ್ಟು ಚೆನ್ನಾಗಿದೆ ನೋಡಿ. ಕಾವೇರಮ್ಮ ಹರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಈ ಸ್ಥಳ. ಪವಿತ್ರವಾದ ಸ್ಥಳ. ನಮ್ಮ ಕಾವೇರಮ್ಮ ಇರೋ ಜಾಗ ಅಲ್ವಾ ಇದು. ಕಾವೇರಮ್ಮ ಹರ್ಕೊಂಡು ಬರೋ ಜಾಗ ಅಲ್ವಾ. ಎಷ್ಟು ಜನ ಇಲ್ಲಿ ತರ್ಪಣ ಬಿಟ್ಟು, ಎಷ್ಟು ಜನ ಪಾಪಗಳನ್ನೆಲ್ಲ ಕಳ್ಕೊಂಡು ಮತ್ತು ಅವರು ಪುಣ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ. ದೊಡ್ಡವ್ರಿಗೆ ಪುಣ್ಯ ಕಾರ್ಯಗಳೆಲ್ಲ ಮಾಡಿ ಇಲ್ಲಿ ಮುಕ್ತಿ ತೊಗೊಂಡು ಹೋಗ್ತಾರೆ. ಆಮೇಲೆ ಪೂಜೆ ಮಾಡೋಕ್ಕೆ ನಾವು ಮತ್ತೆ ಪುರೋಹಿತರು ಹೇಳಿದರು, ಶ್ರೀರಂಗನಾಥ ಸ್ವಾಮಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ, ದರ್ಶನ ಮಾಡ್ಕೊಂಡು ಬನ್ನಿ ರಂಗನಾಥ ಸ್ವಾಮಿಗೆ ಅಂತ. ನಾವು ಹೋಗಿದ್ರಿ. 4:15 ಏನೋ ಆಗಿತ್ತು. ಆವಾಗ ಪೂಜೆ ಎಲ್ಲ ಮಾಡಿಸಿ ಎಲ್ಲ ಆಗೋಷ್ಟರಲ್ಲಿ 4:15 ಆಗಿತ್ತು. ಸ್ವಾಮಿ ಬಾಗಿಲು ತೆಗ್ದಿತ್ತು ರಂಗನಾಥ ಸ್ವಾಮಿ. ನಾನು ಗೋಪುರ ಮಾತ್ರ ತೆಗಿಯೋಕ್ಕಾಗಿದೆ, ಯಾಕಂದರೆ ಕ್ಯಾಮ್ರಾ ಹಲೋ ಎಲ್ಲ ಒಳಗಡೆ ಬಿಡಲ್ಲ. ಹಾಗಾಗಿ ಮುಂದೆಗಡೆ ಮಾತ್ರ ನಾನು ಗೋಪುರ ಮಾತ್ರ ತೆಗ್ದಿದ್ದೀನಿ. ನೋಡಿ ಫ್ರೆಂಡ್, ಅಂಗಡಿಗಳೆಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯಾಗ್ಗಳು, ಆಮೇಲೆ ಮರ, ಅಲ್ಲಿ ಮರದ್ದೇ ಎಲ್ಲ ಆಟ ಆಡೋ ಮಕ್ಕಳಿಗಿಂದ ಹಿಡ್ದು ದೊಡ್ಡವ್ರಿಗೆಲ್ಲ ಮನೆಗೆ ಬೇಕಾಗಿರೋ ವಸ್ತುಗಳೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಅವತ್ತು ನಾವು ಹೋಗಿದ್ದಾಗ ಮಳೆ ಬಂತು. ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಿ. ದರ್ಶನ ಮಾಡೋ ಅಷ್ಟರಲ್ಲೇ ಒಳಗಡೆ ಮಳೆ ಬಂದುಬಿಡ್ತು. ನಾವು ಒಳಗಡೆನೇ ಇದ್ರಿ ತುಂಬ ಹೊತ್ತು. ಅಲ್ಲಿ ಕುತ್ಕೊಂಡು ಪೂಜೆ ಎಲ್ಲ ಮಾಡಿದ್ರಿ, ರಂಗನಾಥ ಸ್ವಾಮಿ ದರ್ಶನ ಮಾಡಿದ್ರಿ, ಮೆಡಿಟೇಷನ್ ಮಾಡಿಕೊಂಡು ಸ್ವಲ್ಪ ಹೊತ್ತು. ಆಮೇಲೆ ದರ್ಶನ ಮಾಡಾದಮೇಲೆ ಆಚೆ ಬಂದ್ರಿ. ಆಚೆ ಬರೋ ಅಷ್ಟರಲ್ಲಿ ತುಂಬ ಮಳೆ ಬರ್ತಾಯಿತ್ತು, ತುಂಬಾ ಮಳೆ ಬರ್ತಾಯಿತ್ತು. ಅಲ್ಲೇ ಪುರೋಹಿತರು ಊಟಕ್ಕೆ ಅರೇಂಜ್ ಮಾಡಿದರು. ನಾವು ಫಸ್ಟೇ ಹೇಳಿದ್ರಲ್ಲ, ಅವರೇ ಎಲ್ಲ ಅರೇಂಜ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಒಂದು ಮನೆಯಲ್ಲಿ ಊಟಕ್ಕೆ. ನೀವು ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ.